ನಮಸ್ಕಾರ ಟ್ರೇಡರ್ಸ್ ಅಂಡ್ ಇನ್ವೆಸ್ಟರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 29th ಏಪ್ರಿಲ್ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಅಂದ್ರೆ 28th ಏಪ್ರಿಲ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಯ್ತು, ಹಾಗೂ ಆಪ್ಷನ್ ಚೈನ್ ಹೇಗೆ ಬೀಟ್ ಆಗಿದೆ, ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡಿ ನಾವು 29th ಏಪ್ರಿಲ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿದ್ದು ಸ್ವಲ್ಪ ಫ್ಲಾಟ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಅಲ್ಲಿ ನಿಫ್ಟಿಗೆ 24,000 ಹತ್ರ ಸಪೋರ್ಟ್ ಇತ್ತು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಓಪನ್ ಆಗ್ತಿದಂಗೆ ಮೊದಲನೇ 15 ನಿಮಿಷದಲ್ಲೇ ಒಂದು ಗ್ರೀನ್ ಕ್ಯಾಂಡಲ್ ಆಗಿ ಅಲ್ಲಿಂದ ನಿಫ್ಟಿನಲ್ಲಿ ಒಂದು ಮೂಮೆಂಟಮ್ ಬಂತು. ಆ ಮೂಮೆಂಟಮ್ ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡಿರೋ ಮೇನ್ ರೆಸಿಸ್ಟೆನ್ಸ್ ಲೆವೆಲ್ ಅದು 24,300 ಇಂದ 350 ಏನಾಗಿತ್ತು, ಆ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗಿ ಅದೇ ಲೆವೆಲ್ ಅಲ್ಲಿ ಅದು 24,300 ಮೇಲೆ ಕ್ಲೋಸಿಂಗ್ ಕಂಡಿದೆ. ರೆಸಿಸ್ಟೆನ್ಸ್ 24,350 ಹಾಗೂ ನಾವು ಲಾಂಗ್ ಹೇಳಿದ್ದು 24,360 ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮಾತ್ರ ಲಾಂಗ್ ತಗೊಳ್ಳೋಣ ಅಂತ. ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಆದ್ರೆ ಇಲ್ಲಿ ನಿಫ್ಟಿ ಕನ್ಸಾಲಿಡೇಷನ್ ಆಗಿ ಅದ್ರ ಕೆಳಗಡೆ ಕ್ಲೋಸಿಂಗ್ ನ ಕಂಡಿದೆ. ಈಗ ನಾವು ಕಳೆದ ದಿನಗಳಲ್ಲಿ ನೋಡ್ತಾ ಬಂದ್ರೆ 24,300 ಹತ್ರ 1 2 3 ಈಗ 4ನೇ ಬಾರಿ ಟೆಸ್ಟ್ ಮಾಡಿ ಅದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇದು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲಿ ಇಮಿಡಿಯೇಟ್ ಆಗಿ ಮೂಮೆಂಟಮ್ ಬಂತು. ಆ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ 55,000 ಮೇಲೆ ಅಲ್ಲದೆ 55,500 ಮೇಲೂ ಹೋಗಿತ್ತು. ಬ್ಯಾಂಕ್ ನಿಫ್ಟಿ ಕೊನೆಯದಾಗಿ 55,400 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಈಗ 55,600 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ಈಗ ಮುಂದುವರೆದ್ರೆ ಮೊದಲೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ನೋಡಿದ್ರೆ ಇದು ಇನ್ನು 16 ಮೇಲೆನೆ ಇದೆ. 16 ಮೇಲೆ ಇರೋವರೆಗೂ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇನಾದ್ರೂ 16ರಿಂದ ಕೆಳಗಡೆ ಬರ್ತಾ 15 ಇನ್ನೂ ಕಡಿಮೆ ಬಂದ್ರೆ ಆಗ ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಹೆಚ್ಚಾಗಿ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಬಿಟ್ರೆ ಬ್ರೆಂಟ್ ಕ್ರೂಡ್ ಆಯಿಲ್, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ಡಾಲರ್ ಇಂಡೆಕ್ಸ್, US 10-year ಬಾಂಡ್ yield ಇವೆಲ್ಲ ಶುಕ್ರವಾರದ ಲೆವೆಲ್ ಅಲ್ಲಿ ಇದಾವೆ ಅಂತ ಹೇಳ್ಬೋದು. ಇಲ್ಲಿಂದ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಎಲ್ಲದನ್ನು ನಾವು ಪಾಸಿಟಿವ್ ಆಗಿ ನೋಡ್ತಾ ಇದೀವಿ. ಇನ್ನು US ಮಾರ್ಕೆಟ್ಗೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಇವತ್ತಿನ ದಿನ ನಾನು ಈಗ ಆಲ್ಮೋಸ್ಟ್ ಸಂಜೆ 7:30 ಸಮಯದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮೂಮೆಂಟ್ ಇದು ತೋರಿಸ್ತಾ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಗೆ ಬಂದ್ರೆ ಇಲ್ಲಿ ಕೂಡ ಇದು ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಇನ್ನು ಜಪಾನ್ ನಿಕೇನಲ್ಲಿ ಇದು ಫ್ಲಾಟ್ ಆಗಿದೆ. ಇಲ್ಲೂ ಕೂಡ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಆದ್ರೆ ಸದ್ಯಕ್ಕೆ ಇಂಡಿಯಾದಲ್ಲಿ ನಡೀತಾ ಇರೋದು ಜಿಯೋ ಪೊಲಿಟಿಕಲ್ ಇಶ್ಯೂ ಇಂಡಿಯಾ ಪಾಕಿಸ್ತಾನ ಮಧ್ಯೆ. ಅದು ಏನಾದ್ರು ಎಸ್ಕಲೇಟ್ ಆದ್ರೆ ಅದರ ಫಿಯರ್ನೆಸ್ ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಈ ಎಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಬಿಟ್ರೆ FIs ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗೇ ಇದ್ದಾರೆ. ಇನ್ನು ನಾವು ಆಪ್ಷನ್ ಚೈನ್ ಗೆ ಬಂದ್ರೆ ಅಗೇನ್ ಈಗ ಆಪ್ಷನ್ ಚೈನ್ ಅಲ್ಲಿ 24,300 ಒಂದು ಮೇಕರ್ ಬ್ರೇಕ್ ಲೆವೆಲ್ ಅಥವಾ ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ಇದೆ. ಇಲ್ಲಿಂದ ಮೇಲೆ 24,500 ರೆಸಿಸ್ಟೆನ್ಸ್. ಇನ್ನು ಕೆಳಗಡೆ ಬಂದ್ರೆ ಮೊದಲನೇ ಸಪೋರ್ಟ್ 24,200, ಅಲ್ಲಿಂದ 24,000 ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ಇದೆ. ಇದನ್ನ ಕನ್ಸಿಡರ್ ಮಾಡಿ ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ 24,360 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಆಗ ಶಾರ್ಟ್ ಕವರಿಂಗ್ ನಿಫ್ಟಿನ 24,500 ವರೆಗೆ ತಗೊಂಡ್ ಬರುತ್ತೆ. ಆ ಮೂಮೆಂಟಮ್ ಶಾರ್ಟ್ ಕವರಿಂಗ್ ಮುಂದುವರೆದು 24,750 800 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ನಾವು ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಇಲ್ಲಿ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಬಹುದು. ಅದೇ ನಿಫ್ಟಿ ಏನಾದ್ರು ಡೈರೆಕ್ಟ್ ಆಗಿ ಕ್ಯಾಪ್ ಅಪ್ ಓಪನ್ ಆಗಿ 24,500 ಹತ್ರ ಓಪನ್ ಆದ್ರೆ ನಾವು ಆದಷ್ಟು ಯಾವುದೇ ಲಾಂಗ್ ಪೊಸಿಷನ್ ತಗೊಳ್ಳೋದು ಬೇಡ. ಸ್ವಲ್ಪ ಡಿಪ್ಗೆ ವೇಟ್ ಮಾಡಿ. ಅಗೇನ್ 24,360 400 ಹತ್ರ ಸಿಕ್ಕರೆ ಅಲ್ಲಿಂದ ಲಾಂಗ್ ಪೊಸಿಷನ್ ತಗೊಳಕ್ಕೆ ಪ್ಲಾನ್ ಮಾಡ್ಬೋದು. ಅಥವಾ 24,500 ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಅದರ ಹೈನ ಕ್ರಾಸ್ ಆದ್ರೆ ಅಲ್ಲಿ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಯಾವುದೇ ಕಾರಣದಿಂದ ಮಾರ್ಕೆಟ್ ಅಲ್ಲಿ ಡಿಪ್ ಅಂತ ಬಂದ್ರೆ ನಾವು ಮೊದಲೇ ಅರ್ಧ ಗಂಟೆ ವೇಟ್ ಮಾಡಿ ಅರ್ಧ ಗಂಟೆ ಹೈನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ನಾವು ಮಂಗಳವಾರ ದಿನ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದನ್ನ ನೋಡೋದಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ 55,600 ವರೆಗೂ ರೆಸಿಸ್ಟೆನ್ಸ್ ಇದೆ. ಇನ್ನು 55,600 ಕ್ರಾಸ್ ಆದ್ರೆ 56,000 56,200 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಇಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅದಾದ್ಮೇಲೆ 56,200 ಮೇಲೆ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ನ
ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಏನಾದ್ರು ಕರೆಕ್ಷನ್ ಡಿಪ್ ಅಂತ ಬಂದ್ರೆ ಯಾವ್ದೇ ಪೊಸಿಷನ್ಸ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡಲ್ಲ. ಆ ಕರೆಕ್ಷನ್ ಏನಾದ್ರು ಹೆಚ್ಚಾಗಿ ಕೆಳಗಡೆ 54,600 ಹತ್ರ ಬಂದ್ರೆ ಅಲ್ಲಿ 10 ಮೂವಿಂಗ್ ಆವರೇಜ್ ಬರುತ್ತೆ ನಾಳೆ ದಿನ 54,600 ಹತ್ರ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಮಾತ್ರನೇ ಅಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಲಾಂಗ್ ಪೊಸಿಷನ್ಸ್ ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಈ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ದೊಡ್ಡ ಗ್ಯಾಪ್ ಡೌನ್ ಅಥವಾ ಕರೆಕ್ಷನ್ ಅಲ್ಲಿ 54,600 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ಹೈ ಕ್ರಾಸ್ ಆಗ್ತಿದ್ರೆ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. 12,300 ಹತ್ರ ಮೊದಲೇ ರೆಸಿಸ್ಟೆನ್ಸ್ ಇರುತ್ತೆ. ಇದು 12,500 ಕಡೆ ಹೋಗಕ್ಕೆ ತಯಾರಾಗಿರುತ್ತೆ. ಸೊ ಇಲ್ಲಿ ಏನಾದ್ರು ಡಿಪ್ ಬಂದ್ರೆ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಓನ್ಲಿ ಡೇ ಹೈ ನಲ್ಲಿ ಕ್ರಾಸ್ ಆದ್ರೆ ಮಾತ್ರನೇ ಟ್ರೈ ಮಾಡೋಣ. ಏತಕ್ಕಂದ್ರೆ ಯಾವುದೇ ಡಿಪ್ ಅಲ್ಲಿ ರಿವರ್ಸಲ್ ಸ್ವಲ್ಪ ಕಷ್ಟ ಆಗ್ಬೋದು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಓನ್ಲಿ ಡೇ ಹೈ ಕ್ರಾಸ್ ಆದ್ರೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು 29th ಏಪ್ರಿಲ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇರುತ್ತೆ. ಸೊ ಸೆನ್ಸೆಕ್ಸ್ 80,300 400 ಮೇಲೆ ಮಾತ್ರನೇ ಇಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಅಥವಾ ಯಾವುದೇ ಡಿಪ್ ಬಂದು 79,600 ಈ ರಿಜೆಕ್ಷನ್ ಪಾರ್ಟ್ ಏನಿದೆ ಇದರ ಲೆವೆಲ್ ಅಲ್ಲಿ ಅದು 79,600 ಹತ್ರ ಸಪೋರ್ಟ್ ಆಗಿ ಸಿಕ್ಕರೆ ಇಲ್ಲಿಂದ ರಿವರ್ಸಲ್ ಅಲ್ಲಿ ಲಾಂಗ್ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ಸೊ ನಾವು 4 ಇಂಡೆಕ್ಸಸ್ ನ ಡಿಸ್ಕಸ್ ಮಾಡಿದ್ರೆ ಕೂಡ ನಿಮ್ಗೆ ಸೂಟಬಲ್ ಆಗೋ ಇಂಡೆಕ್ಸ್ ನ ಐಡೆಂಟಿಫೈ ಮಾಡಿ ನಿಮ್ಗೆ ಅರ್ಥ ಆಗ್ತಿದ್ರೆ ಲೆವೆಲ್ ಮ್ಯಾಚ್ ಆಗ್ತಾ ಇದ್ರೆ ಮಾತ್ರನೇ ಪೊಸಿಷನ್ ತೊಗೊಳಕ್ಕೆ ನೋಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.